ಸಣ್ಣ ಪುಟ್ಟಕ್ಕೆಲ್ಲ ಹೊರಗಡೆ ಬರ್ಕೊಡುವಂಥದ್ದು. ಅರ್ಧ ದಿನ ದಂಧೆ ಆಗ್ಬಿಟ್ಟಿದೆ ಈಗ ನೀವು ಸುಮ್ಮನೆ ಕಂಪ್ಲೇಂಟ್ ಮಾಡಬೇಡಿ, ಆ ಥರ ಇದ್ರೆ ಕೊಡಿ ಅಂತ ಕೇಳ್ತಾರೆ. ನಾನೇ ನಮ್ಮ ತಾಯಿ ಕರ್ಕೊಂಡ್ಬಂದಿರಲಿಲ್ಲ, ನಾನು ಸಣ್ಣ ಕೆಮ್ಮು ಜ್ವರನ ಕರ್ಕೊಂಡ್ಬಂದ್ವಿ. 9,000 ರೂಪಾಯಿ ಬರ್ಕೊಟ್ರು. ಡಾಕ್ಟರ್ ಬರ್ಕೊಟ್ಟಿದ್ದು 9,000 ನಿಮ್ಮೇಲೆ ಒಂದೇ ಮಾತ್ರ ನೀವು ಮಾಡ್ಕೊಟ್ಟಿದ್ದು ನನಗೆ. ಎಷ್ಟು ದಿನ ಆಯ್ತು ಸರ್? 2-3 ತಿಂಗಳು, 3 ತಿಂಗಳು. ಅವ್ರು ಪತ್ರಕರ್ತರು ಸರ್, ಅವರು ಸಾಧ್ಯತೆಗಳು ನಿಯಂತ್ರಣ ಮಾಡಿ ನಿಯಂತ್ರಣ ಮಾಡ್ತಾರೆ. ಈಗ ಹಾಸ್ಪಿಟಲ್ ನೋಡೋಣ. ಇವ್ರ ಸಮಸ್ಯೆ ಬೇರೆ ಹೇಳ್ತಾರೆ, ಈಗ ನಾವು ಸಮಸ್ಯೆ ಕೇಳೋದು ಬಂದೇ ಬೇರೆ. ಇಲ್ಲೇ ಹೇಳ್ತಾ ಇದ್ದಾರೆ, ಈಗ ಹಾಸ್ಪಿಟ್ಲ್ ದೊಡ್ಡದಾಗಿ ಕಟ್ಟಬೇಕು. ಹಾಸ್ಪಿಟ್ಲಿಗೆ ಯಾವುದೋ ನನಗೆ ಒಬ್ಬ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ರು, ಅಲ್ಲಿ ಯಾವ ಸ್ಕೀಮ್ ಗೊತ್ತಿಲ್ಲಪ್ಪ, ಅವರು ನೀವು ಜಾಗ ಕೊಡಿ ಹಾಸ್ಪಿಟ್ಲ್ ಕಟ್ತೀವಿ ಅಂತ. ಯಾರೋ ಒಬ್ರು ಏಜೆನ್ಸಿ ನನಗೆ ಫೋನ್ ಮಾಡಿದ್ರು. ಹಾಸ್ಪಿಟಲ್ ಸರಿಯಾಗಿ ನಡೀತಾ ಇಲ್ಲ. ಸರ್ವಿಸ್ ಕೊಟ್ಟರೆ ಸಾಕು ಸರ್. ಇದು ಹಾಸ್ಪಿಟಲ್ ಚೆನ್ನಾಗಿದೆ. ಹಾಗಾಗಲ್ಲಯ್ಯ, ಇದು ಹಾಸ್ಪಿಟ್ಲ್ ಜವಾಬ್ದಾರಿ ಜಾಸ್ತಿ ಸರ್. ಜವಾಬ್ದಾರಿ ಇಲ್ಲ. ಅದು ಅರ್ಧ ದಿನ ಡ್ಯೂಟಿ ಮಾಡೋ ಅಧಿಕಾರಿಗಳು ಜಾಸ್ತಿ ಜನ ಅವರು ಸರ್. ಸೆಕ್ಯೂರಿಟಿ ಇರೋದು 3 ಜನ ಸರ್, ಒಬ್ಬನೇ ಡ್ಯೂಟಿ ಮಾಡ್ತಾ ಇರೋದು ಪಾಪ. ಅವನು ಬರೀ 8,000 ಕೊಡ್ತಾರಂತೆ. IRS ಕೊಡುವ ಆರೋಗ್ಯ ಸಮಿತಿಯಿಂದ ಕೊಡ್ತೀನಿ, ತಗೊಳ್ಳಿ, ಏನು ಬೇಕೋ ಮಾಡಿ. ಭಾಳ ವರ್ಷಗಳ ಹಿಂದೆ ಒಂದು 15-20 ವರ್ಷ ಇದ್ದಂಥ ಜನಸಂಖ್ಯೆಗೂ ಇವತ್ತಿಗೂ ಭಾಳ ವ್ಯತ್ಯಾಸ ಆಗಿದೆ. ಮತ್ತು ಆಧುನಿಕ ಸೌಲಭ್ಯಗಳು ಎಲ್ಲ ಫೆಸಿಲಿಟಿನ ಸರ್ಕಾರ ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಇದೆ ಅಂತ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಜಗದೀಶ್ ಹೇಳ್ತಾ ಇದ್ದಾರೆ. ಈಗ ಅದು ಒಂದು ನಾವು ಯೋಚನೆ ಮಾಡಬೇಕಾದಂಥ ಸೀರಿಯಸ್ ಇಶ್ಯೂ. ಚನ್ನಪಟ್ಟಣಕ್ಕೆ ಒಂದು 10 ಎಕರೆ ಜಾಗ ಆದರೆ, ಒಂದು 8-10 ಎಕರೆ ಜಾಗ ಆದರೆ ಇಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆ ಎರಡೂ ಒಟ್ಟೊಟ್ಟಿಗೆ ಮಾಡಿದ್ರೆ ಒಂದು ಹಾಸ್ಪಿಟ್ಲು ಕಾಂಪ್ಲೆಕ್ಸ್ ಆಗ್ತದೆ.